ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ವಿವಾದ ಇಲ್ಲದೆ ಜೋಗಿ ಪ್ರೇಮ್ ಸಿನಿಮಾ ರಿಲೀಸ್ ಆಗೋದೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರ ಪ್ರತಿ ಸಿನಿಮಾದಂತೆ KDD ಡೆವಿಲ್ ಸಿನಿಮಾ ಕೂಡ ಕಾಂಟ್ರವರ್ಸಿಗೆ ಸಿಲುಕಿದೆ. ಇತ್ತೀಚೆಗೆ ಬಿಡುಗಡೆಯಾದ ಇದೇ ಸಿನಿಮಾದ 4ನೇ ಹಾಡು ಸರಸೆ ನಿನ್ನ ಸೆರಗ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಈ ಹಾಡು ರಿಲೀಸ್ ಆದಲ್ಲಿಂದ ಜೋಗಿ ಪ್ರೇಮ್ ವಿರುದ್ಧ ಟೀಕೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. KDD ಡೆವಿಲ್ ಸಿನಿಮಾದ ಪ್ರಮುಖ ಸನ್ನಿವೇಶದಲ್ಲಿ ಬರುವ ಹಾಡಿದು ಅಂತ ಚಿತ್ರತಂಡ ಹೇಳಿಕೊಂಡಿದೆ. ಇದು ಸಿನಿಮಾದಲ್ಲಿ ಬಂದು ಹೋಗುವ ಐಟಂ ಸಾಂಗ್. ಅರ್ಜುನ್ ಜನ್ಯ ಕಂಪೋಸ್ ಮಾಡಿರುವ ಈ ಹಾಡಿಗೆ ಸಾಹಿತ್ಯ ಬರೆದಿದ್ದು ಸ್ವತಃ ಜೋಗಿ ಪ್ರೇಮ್ ಅವರೇ. ಈ ಹಿಂದೆ ಬೇಡುವೆನು ವರವನ್ನ ಅಂತ ಎದೆಗೆ ನಾಟುವ ಸಾಹಿತ್ಯ ನೀಡಿದ್ದ ಪ್ರೇಮ್ ಈಗ ಇಂಥ ಅಶ್ಲೀಲ ಹಾಡನ್ನ ಬರೆಯೋದು ಬೇಕಿತ್ತೆ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರೆ ಸರಸೆ ನಿನ್ನ ಸೆರಗ ಹಾಡು ರಿಲೀಸ್ ಆದ ದಿನದಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಜೋಗಿ ಪ್ರೇಮ್ ಅವರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಕೆಲವು ಕಡೆ ದೂರು ಕೂಡ ದಾಖಲಾಗಿದೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಕೂಡ ಈ ಹಾಡಿನ ವಿಷಯವಾಗಿ ಮಧ್ಯ ಪ್ರವೇಶಿಸಿದ್ದು ಹಿಂದಿ ವರ್ಷನ್ನ ಹಾಡು ಡಿಲೀಟ್ ಆಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ನಿರ್ದೇಶಕ ಪ್ರೇಮ್ ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದ್ರೆ ಈಗ ಕೊನೆಗೂ ತಮ್ಮ ಹಾಡಿನ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಹಾಡಿನ ಉದ್ದೇಶವೇನು, ದ್ವಂದ್ವ ಅರ್ಥ ಕೊಡುವ ಸಾಲುಗಳನ್ನ ಬರೆದಿದ್ದೇಕೆ ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡದ ಸಾಂಗ್ಗೆ ಇಷ್ಟೆಲ್ಲ ಮಾತನಾಡೋರು ಈ ಹಿಂದೆ ಹಿಂದಿ ಹಾಗೂ ತೆಲುಗಿನಲ್ಲಿ ಬಂದ ಅಶ್ಲೀಲ ಹಾಡಿನ ಬಗ್ಗೆ ಯಾಕೆ ಧ್ವನಿ ಎತ್ತಲಿಲ್ಲ ಅಂತ ರಕ್ಷಿತಾ ಪ್ರೇಮ್ ಕೂಡ ಕಿಡಿಕಾರಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನಾನು ಬರೆದಿರೋ ಹಾಡು ದ್ವಂದ್ವ ಅರ್ಥ ಅಂತ ಬರೋದಿಲ್ಲ. ನಾನು ಸಾಂಗ್ ಬರೆಯುವಾಗ ಯಾರಿಗೂ ನೋವಾಗುವ ಹಾಗೆ ಬರೆದಿಲ್ಲ. ನನ್ನ ಹಾಡುಗಳನ್ನ ನೀವು ನೋಡಿರ್ತೀರ. ಕರಿಯ ಸಿನಿಮಾದಿಂದ ಹಾಡುಗಳನ್ನ ಬರ್ಕೊಂಡು ಬಂದಿದ್ದೇನೆ. ಜಗತ್ತಿಗೆ ಬುದ್ಧಿನೂ ಹೇಳ್ತೇನೆ, ತುಂಬಾ ಎಮೋಷನ್ಸ್ ಕನೆಕ್ಟ್ ಮಾಡ್ತೀನಿ. ಸ್ವಾಮಿ ಜೀವನ ಹೀಗೆ ಇದೆ ಅಂತಾನು ಹೇಳ್ತೀನಿ. ಈ ಹಾಡನ್ನ ಬರೆಯುವಾಗ ಒಂದು ಬಾಟಲ್ ಹಾಗೂ ಉಪ್ಪಿನಕಾಯಿ ಇಟ್ಕೊಂಡು ಬರೆದಿದ್ದು. ಇದೇ ಬಾಟಲ್ ಅನ್ನೋ ಪದವನ್ನ ಮೊದಲೇ ಯಾಕೆ ರಿವೀಲ್ ಮಾಡಿಲ್ಲ ಅನ್ನೋದಕ್ಕೂ ಕಾರಣ ಇದೆ. ಈ ಹಾಡಿನ ಕೊನೆಯಲ್ಲಿ ಬಾಟಲ್ ಇದೆ ನೋಡಿ. ಆರಂಭದಲ್ಲೇ ಬಾಟಲ್ನ ಮೇಲೆತ್ತಿ ಅಂದಾಗ ಆ ಸಾಂಗ್ಗೆ ಥ್ರಿಲ್ ಇರೋದಿಲ್ಲ. ಅದರಲ್ಲಿ ಕೆಟ್ಟದ್ದು ಏನೂ ಇಲ್ಲ. ಕೊನೆಯಲ್ಲಿ ಬರುತ್ತೆ ನೋಡಿ. ಒಂದು ಸಾಹಿತ್ಯವನ್ನ ಹೇಗೆ ಬರೆಯಬೇಕು ಅಂತೇನು ಇಲ್ವಲ್ಲ. ಪ್ರತಿಯೊಂದು ಸನ್ನಿವೇಶಕ್ಕೆ ತಕ್ಕಂತೆ ಹಾಡನ್ನ ಬರೆಯುತ್ತೇವೆ. ವಿಡಿಯೋ ಸಾಂಗ್ ನೋಡಿದಾಗ ನಿಮಗೆಲ್ಲ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ಬರೀ ಲಿರಿಕಲ್ ಸಾಂಗ್ ರಿವೀಲ್ ಮಾಡಿದ್ದೇವೆ. ಅದನ್ನ ವಿಜುವಲ್ ಸಮೇತ ನೋಡಿದಾಗ ಏನೂ ಅನ್ಸೋದಿಲ್ಲ ಅನ್ನೋದು ಪ್ರೇಮ್ ವಾದ. ಅಷ್ಟೇ ಅಲ್ಲದೆ ಈ ಹಾಡಿನಲ್ಲಿ ನಟಿಯನ್ನ ಕೆಟ್ಟದಾಗಿ ತೋರಿಸಿಲ್ಲ, ನಟಿಯನ್ನ ಟಚ್ ಕೂಡ ಮಾಡಿಲ್ಲ. ಈ ಸಿನಿಮಾವನ್ನ ಇಡೀ ಕುಟುಂಬ ಕೂತು ನೋಡಬಹುದು ಅಂದಿದ್ದಾರೆ. ಆತ್ಮೀಯರೇ, ರಕ್ಷಿತಾ ಪ್ರೇಮ್ ಪ್ರತಿಕ್ರಿಯೆ ನೀಡಿದ ಬೆನ್ನಲ್ಲೇ ಅವರ ಪತ್ನಿ ರಕ್ಷಿತಾ ಸ್ವಲ್ಪ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪ 2 ಸಿನಿಮಾದ ಫೀಲಿಂಗ್ಸು ಹಾಗೂ ಸಂಜಯ್ ದತ್ ನಟನೆಯ ಖಲ್ನಾಯಕ್ ಸಿನಿಮಾದ ಜೋಲಿಕೆ ಪೀಚೆ ಕ್ಯಾ ಹೈ ಹಾಡನ್ನ ಉದಾಹರಣೆಯಾಗಿಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೇರೆ ಹಾಡಿಗೆ ಇಲ್ಲದ ಟೀಕೆ ಟಿಪ್ಪಣಿ ಕನ್ನಡದ ಈ ಹಾಡಿಗೆ ಮಾತ್ರ ಯಾಕೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ನಟನೆಯ ಪುಷ್ಪ 2 ಸಿನಿಮಾದ ಫೀಲಿಂಗ್ಸ್ ಹಾಡಿನಲ್ಲಿ 6ಕ್ಕೆ ಒಂದ್ಸಾರಿ, 7ಕ್ಕೆ ಒಂದ್ಸಾರಿ, ಎದ್ದಾಗ ಒಂದ್ಸಾರಿ, ಮಲಗ್ದಾಗ ಒಂದ್ಸಾರಿ ಅನ್ನೋ ಸಾಲುಗಳಿದೆ. ಆಗ ಯಾಕೆ ಸುಮ್ಮನಿದ್ರೆ? ಅದು ನಿಮಗೆ ಕ್ರಿಯೇಟಿವಿಟಿ ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ಹಿಂದಿ ಮಂದಿ ಈ ಹಾಡು ಕೇಳಿ ಮೈ ಪರಚ್ಕೊಳ್ತಿದ್ದಾರೆ. ಆದ್ರೆ ದಶಕಗಳ ಹಿಂದೆ ಬಂದ ಖಲ್ನಾಯಕ್ ಸಿನಿಮಾದ ಜೋಲಿಕೆ ಪೀಚೆ ಕ್ಯಾ ಹೈ, ಚುನರಿ ನೀಚೆ ಕ್ಯಾ ಹೈ ಹಾಡಿಗಿಂತಲೂ ಖರಾಬ್ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಪ್ರೇಮ್ ನಿರ್ದೇಶನದ ಸಿನಿಮಾಗೆ ದೊಡ್ಡ ವಿಘ್ನ ಎದುರಾಗಿರೋದಂತೂ ಸತ್ಯ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.